ಸರ್, ವೀಕೆಂಡ್ಸ್ ಬರ್ತೈತೆ, ನಮ್ಮ ಕಸ್ಟಮರ್ಗೆ ಏನಾದ್ರು ಸ್ಪೆಷಲ್ ಆಫರ್ ಕೊಡೋಣ? ಸ್ಪೆಷಲ್ ಆಫರು ಏನು ಕೊಡೋಣ? ಸರಿ, ಒಂದು ಕೆಲಸ ಮಾಡಿ, ವೀಕೆಂಡು ಸ್ಯಾಟರ್ಡೆ ಮತ್ತು ಸಂಡೇ ಸೊ ಯಾರು 1 ಲ್ಯಾಕ್ ಮೇಲೆ ಪರ್ಚೇಸ್ ಮಾಡ್ತಾರೆ, ಸೊ ಟೋಟಲ್ ಬಿಲ್ 1 ಲ್ಯಾಕ್ ಆಗುತ್ತೆ, ಇಲ್ಲ 1 ಲ್ಯಾಕ್ ಮೇಲೆ ಪರ್ಚೇಸ್ ಮಾಡ್ತಾರೋ ಅವ್ರಿಗೊಂದು ಸಿಂಗಲ್ ಸೀಟರ್ ರಿಕ್ಲೈನರ್ ಫ್ರೀ ಮಾಡ್ಕೊಡಿ. ಅದೇ ಇನ್ನೊಂದು ಮೇನ್ ಥಿಂಗ್ ಏನಂದರೆ, ಸೊ ಕಸ್ಟಮರ್ಸ್ಗೆ ಬರೋರಿಗೆ ತುಂಬ ಕನ್ಫ್ಯೂಷನ್ಸು. ಯಾಕಂದರೆ ಎಲ್ಲರೂ ನಮ್ಮದೇ ಬೆಸ್ಟ್ ಕ್ವಾಲಿಟಿ ಅಂತಾರೆ. ಸ್ಟೋರ್ಗೆ ಬರೋ ಕಸ್ಟಮರ್ನ ಒಂದ್ಸಲ ಫ್ಯಾಕ್ಟ್ರಿ ವಿಸಿಟ್ ಮಾಡಿಸಿ. ಫ್ಯಾಕ್ಟ್ರಿ ವಿಸಿಟ್ ಮಾಡಿದವಾಗಲೇ ಗೊತ್ತಾಗೋದು ಏನು ಕ್ವಾಲಿಟಿ ಯೂಸ್ ಮಾಡ್ತಾ ಇದ್ವಿ. ಯಾಕಂದರೆ ಯಾರು 99% ಯಾರು ಫ್ಯಾಕ್ಟ್ರಿ ವಿಸಿಟ್ ಮಾಡಿಸಲ್ಲ. ಫ್ಯಾಕ್ಟ್ರಿ ಕರ್ಕೊಂಡೋಗಿ ಅವ್ರಿಗೂ ಒಂದು ಗೊತ್ತಾಗುತ್ತೆ, ಲೈಕ್ ನಾಲೆಜ್ ಬರುತ್ತೆ ಯಾವ ಥರ ಮಾಡ್ತಾ ಇದ್ವಿ. ಸೊ ಇಲ್ಲಿ ಯಾವುದು ಐಡೆಂಟಿಟಿಕೆ ಬೇಡ, ಎಲ್ಲ ಟ್ರಾನ್ಸ್ಪರೆನ್ಸಿ ಇರಲಿ. ಮತ್ತು ಇನ್ನೊಂದು ಕಸ್ಟಮರ್ಸ್ಗೆ ಸ್ವಲ್ಪ ನೀವು ಗೈಡೆನ್ಸ್ ಕೊಡಬೇಕಾಗುತ್ತೆ. ಲಿವಿಂಗ್ ರೂಮ್ ಸ್ಪೇಸ್ ನೋಡಿಕೊಂಡು ಅವ್ರಿಗೆ ಯಾವ ಲೈಕ್ ಇರೋ ಸ್ಪೇಸಲ್ಲಿ ಕಸ್ಟಮೈಸ್ ಮಾಡಿಸಿ ಅದು ಅದ್ರ ಪ್ರಕಾರ ಮಾಡಿಕೊಡಿ. ಬಟ್ ಇನ್ನೊಂದು, ಈಗ ಮಕ್ಕಳಿರ್ತಾರೆ ಮನೇಲಿ, ಜಾಸ್ತಿ ಮಕ್ಕಳಿರ್ತಾರೆ, ತುಂಬ ರಫ್ ಆಗಿ ಯೂಸ್ ಆಗುತ್ತೆ ಅನ್ನೋರಿಗೆ, ಈಗ ಸೀಟಿಂಗಲ್ಲಿ ಬೇಕಾದ್ರೆ ಒಂದು 18mm ಪ್ಲೈ ಆಗಿಬಿಟ್ರೆ 10 ಇಯರ್ಸ್ 15-20 ಇಯರ್ಸ್ ಆದ್ರೂ ಲೈಫ್ ಜಾಸ್ತಿ ಬರುತ್ತೆ. ಮಕ್ಕಳು ಜಂಪ್ ಮಾಡಲಿ ಇನ್ನೊಂದಾಗಲಿ ಏನೂ ಆಗಲ್ಲ. ಸೊ ಇದೆಲ್ಲ ಗೈಡ್ಲೈನ್ಸು, ಇದೆಲ್ಲ ಸಜೆಷನ್ಸು ನೀವು ಕಸ್ಟಮರ್ಸ್ ಕೊಡಬೇಕಾಗುತ್ತೆ. ಸರಿ, ಹೋಗ್ಬೋದು. ಥ್ಯಾಂಕ್ ಯು ಸರ್. ಸೊ ಏನೋ ಒಂದು ಆಫರ್ ಕೊಡ್ತಾ ಇದ್ದೀವಿ, ಏನೋ ಒಂದು ಫ್ರೀ ಕೊಡ್ತಾ ಇದ್ದೀವಿ ಅಂದರೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ. ವೆಲ್ ಫರ್ನಿಚರ್ಸ್ಗೆ ವಿಸಿಟ್ ಮಾಡಿ. ಬೆಸ್ಟ್ ಕ್ವಾಲಿಟಿ ಫರ್ನಿಚರ್ಸ್ ಬೇಕು ಅಂದರೆ ಸ್ಟೋರ್ ವಿಸಿಟ್ ಮಾಡಿ, ಫ್ಯಾಕ್ಟ್ರಿ ವಿಸಿಟ್ ಮಾಡಿ. ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡಿ. ಸೊ ಇದೇ ರೀತಿ ಆಫರ್ಸ್ಗೋಸ್ಕರ ವೆಲ್ ಫರ್ನಿಚರ್ಸ್ನ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.